ದಲಿತ ಉದ್ಯಮಿಗಳಿಗೆ ಸರ್ಕಾರದಿಂದ ಉತ್ತೇಜನ, ಮತ್ತೊಂದೆಡೆ ಅಧಿಕಾರಿಗಳಿಂದ ದಿಗ್ಬಂಧನ. ಮುಂದೆ ನಿಂತು ಹಿಟಾಚಿಯಿಂದ ಇಂಡಸ್ಟ್ರಿ ರಸ್ತೆ ಮುಚ್ಚಿಸಿದ ತಹಸೀಲ್ದಾರ್. ಗೃಹ ಸಚಿವ ಪರಮೇಶ್ವರ್. ಜಿಲ್ಲೆಯಲ್ಲಿ ಅಧಿಕಾರಿಗಳದ್ದೇ ಆರ್ಭಟ. ಕಾನೂನು ಪ್ರಕಾರ ಅಸಾಧ್ಯ, ತಹಸೀಲ್ದಾರ್ ಸಾರಥ್ಯದಲ್ಲಿ ಸಾಧ್ಯ. ಜಿಲ್ಲಾ, ರಾಜ್ಯ, ರಾಷ್ಟ್ರ ಮಟ್ಟದ ಅಧಿಕಾರಿಗಳಿಗೆ ಓಕೆ, ತಾಲೂಕು ಮಟ್ಟದ ಅಧಿಕಾರಿಗಳ ಕೆರೆಕ್ ಯಾವ ಕಾರಣಕ್ಕೆ? ತಿಪಟೂರು ಲೋಕಲ್ ಪಾಲಿಟಿಕ್ಸ್ಗೆ ಇಳಿದ್ರ ಅಧಿಕಾರಿಗಳು. ತಹಸೀಲ್ದಾರ್, ಎಸಿ, ಪೊಲೀಸರ ವಿರುದ್ಧ ದಲಿತ ಉದ್ಯಮಿಯ ಕಾನೂನು ಸಮರ. ಕೋರ್ಟ್, ಲೋಕಾಯುಕ್ತ ಹಾಗೂ ಎಸ್ಸಿ/ಎಸ್ಟಿ ಸೆಲ್ ಮೆಟ್ಲೇರೋಕೆ ನಿರ್ಧಾರ. ರಾಜ್ಯದಲ್ಲಿ ನನ್ನ ಸಾರಥ್ಯದಲ್ಲಿ ಅಹಿಂದ ಸರ್ಕಾರ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಘಂಟಾಘೋಷವಾಗಿ ಹೇಳ್ತಾರೆ. ದಲಿತರ ಅಭಿವೃದ್ಧಿಗೆ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡ್ತಿದೆ. ದಲಿತರನ್ನ ಉದ್ಯಮಿಗಳನ್ನಾಗಿ ಮಾಡೋಕೆ ಶ್ರಮ ಹಾಕ್ತಾ ಇದೆ. ಆದ್ರೆ ಕೆಲವೆಡೆ ಅಧಿಕಾರಿಗಳೇ ಸರ್ಕಾರದ ಉದ್ದೇಶಕ್ಕೆ ಕೊಳ್ಳೆ ಇಡ್ತಿದ್ದಾರೆ. ತುಮಕೂರು ಜಿಲ್ಲೆಯ ಉಸ್ತುವಾರಿ ಹಾಗೂ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯದ ದಲಿತ ನಾಯಕರು. ಇದೀಗ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಕಾನೂನುಬದ್ಧವಾಗಿ ಕಳೆದ 5 ವರ್ಷದಿಂದ ಪೊಲ್ಯೂಷನ್ ಬೋರ್ಡ್ ಅನುಮತಿ, ಜಿಲ್ಲಾಧಿಕಾರಿಗಳ ಅನುಮತಿ, ಡಿಡಿ ಮೈನ್ಸ್ ತುಮಕೂರು ಇವರ ಅನುಮತಿಯನ್ನ ಒಳಗೊಂಡು ಈಗ ಕಾನೂನಿನ ಪ್ರಕಾರ ಎಂ ಸ್ಯಾಂಡ್ ಇಂಡಸ್ಟ್ರಿಯನ್ನ ದಲಿತ ಉದ್ಯಮಿ ನಡೆಸ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ದಲಿತ ಉದ್ಯಮಿಯಿಂದ ಇಂಡಸ್ಟ್ರಿಯನ್ನ ವಶಕ್ಕೆ ಪಡೆಯೋಕೆ ಸ್ಥಳೀಯ ರಾಜಕಾರಣಿ ಮುಂದಾಗಿದ್ದು, ಇದಕ್ಕೆ ತಹಸೀಲ್ದಾರ್ ಮತ್ತು ಎಸಿ ಹಾಗೂ ಪೊಲೀಸ್ ಇಲಾಖೆ ಕೈಜೋಡಿಸಿರುವಂತಹ ಆರೋಪ ಕೇಳಿಬಂದಿದೆ. ಡಿಜಿಎಂಎಸ್ ಇಲಾಖೆಯಿಂದ 200 ರಿಂದ 300 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಸಾರ್ವಜನಿಕ ಕಟ್ಟಡ ಇರಬಾರದು ಎಂಬ ನಿಯಮ ಇದೆ. ಇದರ ಪ್ರಕಾರ ಯಾವುದೇ ಸಾರ್ವಜನಿಕ ಕಟ್ಟಡಗಳು ಕಳೆದ 5 ವರ್ಷಗಳಿಂದ ಇರೋದಿಲ್ಲ. ಆದ್ರೀಗ ಸರ್ವೆ ನಂಬರ್ 55, 109 ಸರ್ಕಾರಿ ಜಾಗವಾಗಿದ್ದು, ಇದರಲ್ಲಿ ಇಂಡಸ್ಟ್ರಿ ಸ್ಥಾಪಿಸೋಕೆ ಅವಕಾಶ ನೀಡೋಕೆ ಸಾಧ್ಯವಿರೋದಿಲ್ಲ. ಆದರೆ ಕೆಲವರ ಒತ್ತಡಕ್ಕೆ ಮಣಿದಂತೆ ಕಾಣಿಸ್ತಾ ಇರುವಂತಹ ತಹಸೀಲ್ದಾರ್, ಎಸಿ ಹಾಗೂ ಪೊಲೀಸ್ ಇಲಾಖೆ ಕಾನೂನು ಮೀರಿ ಅವಕಾಶ ನೀಡೋಕೆ ಮುಂದಾಗಿದ್ದಾರೆ. ಇದಕ್ಕೆ ಪ್ರಾರಂಭ ಎನ್ನುವಂತೆ ದಲಿತ ಉದ್ಯಮಿಯ ಇಂಡಸ್ಟ್ರಿಗೆ ಇದ್ದಂತಹ ನಕಾಶೆ ರಸ್ತೆಯನ್ನ ಹಿಟಾಚಿ ಮೂಲಕ ತಹಸೀಲ್ದಾರ್ ಮೋಹನ್ ಹಾಗೂ ಪೊಲೀಸರ ಸಮ್ಮುಖದಲ್ಲೇ ಮುಚ್ಚಿಸಲಾಗಿದೆ. 5 ವರ್ಷಗಳ ಕಾಲ ಕಾನೂನಾತ್ಮಕವಾಗಿ ಕ್ರಮಬದ್ಧವಾಗಿ ನಡೆದು ಬಂದ ದಲಿತ ಉದ್ಯಮಿಯ ಎಂ ಸ್ಯಾಂಡ್ ಇಂಡಸ್ಟ್ರಿಗೆ ಇದೀಗ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳ ಜೊತೆ ಸೇರಿ ಅಧಿಕಾರಿಗಳೇ ಮುಳುವಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ತಿಪಟೂರಿನಲ್ಲಿ ನಡೀತಾ ಇರುವಂತಹ ಅಧಿಕಾರಿಗಳ ಲೋಕಲ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಬೇಕಿದೆ. ಜಿಲ್ಲಾಧಿಕಾರಿಗಳು ಸಹ ಈ ಬಗ್ಗೆ ಗಮನ ಹರಿಸಬೇಕಿದೆ. ಸರ್ಕಾರ ಹಾಗೂ ಜಿಲ್ಲಾಡಳಿತ ಕಾನೂನಾತ್ಮಕವಾಗಿ ನಡೀತಾ ಇರುವಂತಹ ದಲಿತ ಉದ್ಯಮಿಯ ಇಂಡಸ್ಟ್ರಿಗೆ ಆಗ್ತಾ ಇರುವಂತಹ ತೊಂದರೆಯನ್ನ ನಿವಾರಿಸಬೇಕಿದೆ. ಇಲ್ಲದೆ ಹೋದ್ರೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ದಲಿತ ಉದ್ಯಮಿಯ ವಿರೋಧಿ ಎಂಬ ಹಣೆಪಟ್ಟಿಗೆ ಗುರಿಯಾಗುವಂತಹ ಸಾಧ್ಯತೆ ಇದೆ. ಈ ನಡುವೆ ಜಿಲ್ಲಾಡಳಿತ ಹಾಗೂ ಸರ್ಕಾರದಿಂದ ನ್ಯಾಯ ಸಿಗದೆ ಹೋದ್ರೆ ತಹಸೀಲ್ದಾರ್, ಎಸಿ ಹಾಗೂ ಪೊಲೀಸರ ವಿರುದ್ಧ ಕೋರ್ಟ್, ಲೋಕಾಯುಕ್ತ ಹಾಗೂ ಎಸ್ಸಿ/ಎಸ್ಟಿ ಸೆಲ್ ಮೆಟ್ಲೇರೋಕೆ ನಿರ್ಧರಿಸಿದ್ದಾರೆ. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಂತ ಕಾದು ನೋಡಬೇಕಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.